ಮುಖ್ಯ ವಿಚಾರ ಏನು ಅಂತಂದರೆ, ಏನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಐತಿಹಾಸಿಕ ಚುನಾವಣೆ ನಡೀತಾ ಇದೆ, ಉಪಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ಕಳೆದ ಈ ಕ್ಷೇತ್ರದಲ್ಲಿ ಏನು 8 MLA ಕ್ಷೇತ್ರ ಬರುತ್ತೆ ದಾವಣಗೆರೆಯಲ್ಲಿ, ಇದುವರೆಗೂ BJP ಒಂದು ಸಾರಿ ಗೆದ್ದಿಲ್ಲ ಈ ಕ್ಷೇತ್ರದಲ್ಲಿ. ಆದರೆ ಈ ಬಾರಿ ಈ ಒಂದು ಉಪಚುನಾವಣೆಯಲ್ಲಿ ನಾವು 100% BJPನ ಶತಾಯಗತಾಯ ಗೆಲ್ಲಿಸ್ಕೊಳ್ಳೇಬೇಕು ಅಂತಂದು ಎಂಟೈರ್ BJP ಟೀಮ್ ಯುನೈಟೆಡ್ ಆಗಿದೆ. ಸ್ಟೇಟ್ ಲೀಡರ್ಶಿಪ್ಪು, ಸೆಂಟ್ರಲ್ ಲೀಡರ್ಶಿಪ್ ಕೂಡ ಇಲ್ಲಿ ಭಾಳ ಆಸಕ್ತಿ ತೋರಿಸಿ ಹೋರಾಟ ಮಾಡ್ತಾ ಇದ್ದಾರೆ. ಅವರಿಗೆ ಬೆಂಬಲಕ್ಕೆ ನಮ್ಮ ಸ್ವಾಭಿಮಾನಿ ಬಳಗದಿಂದ ನಾನು ಕೂಡ BJPನ ಸೇರ್ತಾ ಇದ್ದೀನಿ ಕೆಲವೇ ದಿನಗಳಲ್ಲಿ. ಈಗ ಆಲ್ರೆಡಿ ಮಾನಸಿಕವಾಗಿ BJP ಒಳಗೆ ಬಂದ್ಬಿಟ್ಟಿದ್ದೀನಿ. ಈ ಒಂದು ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯಾದ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವ್ರನ್ನ ಗೆಲ್ಲಿಸ್ಕೋಬೇಕು ಅನ್ನೋದಾದರೆ ನಾವು ಒಂದು ಸಾಂಘಿಕ ಹೋರಾಟ ಮಾಡಬೇಕಾಗ್ತದೆ. ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಏನು ಒಂದು ಕುಂದುಕೊರತೆಗಳಿದ್ದಾವೆ, ಇದುವರೆಗೂ ಕೂಡ ಅಲ್ಲೇನೋ ಒಂದು ಅಭಿವೃದ್ಧಿ ರೀಚ್ ಆಗಿಲ್ಲ. ಅದನ್ನು ಜನಗಳಿಗೆ ಮನವರಿಕೆ ಮಾಡಿ ಇಲ್ಲಿವರೆಗೆ ಅವ್ರಿಗೆ ಆದಂಥ ಅನ್ಯಾಯಗಳನ್ನು ಮನವರಿಕೆ ಮಾಡಬೇಕು ಅಂತಂದು ನಾನು 4 ದಿನ ಈ ಕ್ಷೇತ್ರದಲ್ಲಿ ಪಾದಯಾತ್ರೆ ಹಮ್ಮಿಕೋಬೇಕಂತ ಇದ್ದೀನಿ. 3ನೇ ತಾರೀಕು ಶಿರಮಗೊಂಡಳ್ಳಿಯಿಂದ ಶುರುವಾಗಿ ಗ್ರಾಮೀಣ ಭಾಗಗಳ ಜೊತೆಗೆ ಈ ನಗರ ಭಾಗ ಏನಿದೆ ಅಲ್ಲೂ ಕೂಡ ಒಂದು ದಿನ ಪಾದಯಾತ್ರೆ ಇರ್ತದೆ. ನಾನು ಹಳ್ಳಿ ಲಿಸ್ಟ್ಗಳನ್ನೆಲ್ಲ ಹಾಕಿದ್ದೀನಿ. ಏಪ್ರಿಲ್ 3ನೇ ತಾರೀಕಿಂದ ಇದು ಸಂಪೂರ್ಣ ಪಾದಯಾತ್ರೆ ಇರುತ್ತೆ. ಅಂದರೆ ನಾವು ಕಾರ್ ಹತ್ತೋದು ಇಳಿಯೋದು ಹಂಗಿರಲ್ಲ. ಶಿರಮಗೊಂಡಳ್ಳಿಯಿಂದ ಪಾದಯಾತ್ರೆ ಶುರು ಮಾಡಿದರೆ ಪ್ರತಿ ಹಳ್ಳಿಗೂ ಪಾದಯಾತ್ರೆ ಮೂಲಕ ಹೋಗ್ತೀವಿ. ನಿಮಗೆ ನೆನಪಿದ್ರೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ 8 MLA ಕ್ಷೇತ್ರ ಪಾದಯಾತ್ರೆ ಮಾಡಿದ್ದೆ. ಆ ಒಂದು ಅನುಭವ ಇರೋದ್ರಿಂದ ಈ ಒಂದು ಕ್ಷೇತ್ರದಲ್ಲಿ ಹಳ್ಳಿಗೆ ಹೋಗಿ ಯಾಕೆ ಈ ಚುನಾವಣೆ ಬಹಳ ಮುಖ್ಯ ದಾವಣಗೆರೆ ಕ್ಷೇತ್ರಕ್ಕೆ, ದಾವಣಗೆರೆ ಜನತೆಗೆ, ಹಾಗೆಯೇ ರಾಜ್ಯಕ್ಕೂ ಕೂಡ ಯಾಕೆ ಈ ಕ್ಷೇತ್ರದಲ್ಲಿ BJP ಗೆಲ್ಲಬೇಕು ಅನ್ನೋ ಒಂದು ಸಂದೇಶನ ನಾವೇ ಖುದ್ದಾಗಿ ಹಳ್ಳಿಗೆ ಹೋಗಿ ಪ್ರತಿಯೊಂದು ಗಲ್ಲಿಗೆ ಹೋಗಿ ನಾವು ಮುಟ್ಟಿಸ್ತೀವಿ. ಯಾಕೆ ಗೆಲ್ಲಬೇಕು BJP? ಮೊದಲನೇದು, ಆಗಲೇ ಸತೀಶ್ ಅಣ್ಣರು ಹೇಳಿದ್ರು, ಇದು ಒಂದು ಶ್ರೀಮಂತರು ವರ್ಸಸ್ ಬಡವರನ್ನೋ ಒಂದು ಕಾನ್ಸೆಪ್ಟ್ ಇದ್ದೇ ಇದೆ. ಒಂದು ಕುಟುಂಬಕ್ಕೆ ಎಷ್ಟಂತ ಅಧಿಕಾರ ಕೊಡಬೇಕು? ಒಂದೇ ಒಂದು ಕುಟುಂಬದಲ್ಲಿ ಆಲ್ರೆಡಿ ಸಾಕಷ್ಟು ಅಧಿಕಾರನ ಅನುಭವಿಸಿದ್ದಾರೆ ಹಲವಾರು ದಶಕಗಳಿಂದ. ಈಗಲೂ ಕೂಡ ಅಲ್ಲಿ ಮಿನಿಸ್ಟರ್ ಇದ್ದಾರೆ, MP ಇದ್ದಾರೆ. ಸಂಪ್ರದಾಯದ ಹೆಸರಲ್ಲಿ ಆ ಮನೆಯಲ್ಲಿ ಮರಣ ಆಗಿದೆ, ಹಾಗಾಗಿ ನಾವು ಅವರಿಗೆ ಟಿಕೆಟ್ ಕೊಡ್ತೀವಿ ಅನ್ನೋ ಒಂದು ಸಂಪ್ರದಾಯದ ಹೆಸರಿನಲ್ಲಿ ರಾಜ್ಯದ ಜನತೆಗೆ, ಅದರಲ್ಲೂ ವಿಶೇಷವಾಗಿ ಅಹಿಂದ ಜನತೆಗೆ ಒಂದು ಮಸಿ ಬೆಳೆಯುವಂಥ ಕೆಲಸ ನಡೀತಾ ಇದೆ. ಈಗ ಆ ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿ ನಾಳೆ ಗೆದ್ರು ಅಂತಂದ್ರೆ ಆಮೇಲೆ ಹೇಳ್ತಾರೆ ಹೊಸ ಸಂಪ್ರದಾಯ. ಈಗ ಹಾಲಿ MLA ಇದ್ದಾರೆ, ಹಾಗಾಗಿ ಆ ಸಂಪ್ರದಾಯದ ಪ್ರಕಾರ ನಾವು ಅವರಿಗೆ ಟಿಕೆಟ್ ಕೊಡಬೇಕು ಅಂತಂದು ನಾಳೆ ಯಾರಾದರೂ ಆ ಕ್ಷೇತ್ರದಲ್ಲಿ ಮೈನಾರಿಟಿ ಇರ್ಬೋದು, ಅಹಿಂದ ಇರ್ಬೋದು, ಟಿಕೆಟ್ ಕೇಳಿದಾಗ ಒಂದು ಹೊಸ ಸಬೂಬು ಹೇಳಿ ಪರ್ಮನೆಂಟ್ ಆಗಿ ಆ ಕ್ಷೇತ್ರನ ಅವರ ಕುಟುಂಬದಲ್ಲಿ ಇಟ್ಕೊಳ್ಳುವಂಥ ಒಂದು ದೊಡ್ಡ ಹುನ್ನಾರ ನಡೆದಿದೆ. ಆಮೇಲೆ ಇವತ್ತು BJP ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥ, ಅದರಲ್ಲೂ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ಒಬ್ಬ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿರುವಂಥದ್ದು ಒಂದು ಬದಲಾವಣೆಯ ಸೂಚಕ. ನಿಮಗೆಲ್ಲ ಗೊತ್ತಿರೋಂಗೆ ನಂದು ಕೂಡ ಹೆಸರು ಬಂದಿತ್ತು. ಇಲ್ಲಿ ಈ ಕ್ಷೇತ್ರದಲ್ಲಿ OBC ಅಥವಾ ಅಹಿಂದ ಒಬ್ಬರಿಗೆ ಕೊಡಬೇಕಂತ ಇತ್ತು. ನಾನು ಅದು ಬೇರೆ ಏನಾದರೂ ಕಾರಣ ಇರಲಿ, ಆದರೆ ಶ್ರೀನಿವಾಸ್ ಅವರು ನನ್ನ ಸ್ವಂತ ಸಹೋದರ ಅಂತ ನಾನು ಭಾವಿಸಿ ಅತ್ಯಂತ ಸಂತೋಷದಿಂದ, ಯಾವುದೇ ಅಪೇಕ್ಷೆ ಇಲ್ದಂಗೆ, ಯಾವುದೇ ಒತ್ತಡ ಇಲ್ದಂಗೆ ನಾವೇ ಸ್ವಯಂ ಪ್ರೇರಿತರಾಗಿ, ಯಾಕೆಂತಂದರೆ ಈ ಒಂದು ಮೆಸೇಜ್ ಹೋಗ್ಬೇಕು. ಇವತ್ತು ಗಾಡ್ ಫಾದರ್ ಇಲ್ಲ ಅಂತಂದರೆ ರಾಜಕಾರಣದಲ್ಲಿ ಬೆಳೆಯೋಕ್ಕಾಗಲ್ಲ ಅನ್ನೋ ಒಂದು ವಾತಾವರಣ ಇದೆ. ನಮ್ಮಂಥ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥವ್ರು, ಅದರಲ್ಲೂ ಗ್ರಾಸ್ ರೂಟ್ ಲೆವೆಲಲ್ಲಿ ಕೆಲಸ ಮಾಡೋರು ಇವತ್ತು ರಾಜಕೀಯವಾಗಿ ಮೇಲ್ ಬೆಳಿಬೇಕು ಅಂತಂದರೆ ಭಾಳಷ್ಟು ಅಡೆತಡೆಗಳು ಇರ್ತವೆ. ಇವತ್ತೇನು ಈ ಒಂದು ಶಾಮನೂರು ಕುಟುಂಬ ಟಿಕೆಟ್ ತಗೊಂಬಂದಿರೋಂಥದ್ದು, ಸಾಕಷ್ಟು ಜನ ಆ ಪಕ್ಷದಲ್ಲೂ ಇದ್ದರು, ಕಾರ್ಯಕರ್ತರಿದ್ದರು, ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ಇದ್ದರು. ಅವ್ರಿಗೆ ಅವಕಾಶಗಳೇ ಇಲ್ಲ. ಯಾಕೆಂತಂದರೆ ಇದು ಒಂದು ಈ ಪೊಲಿಟಿಕ್ಸಲ್ಲಿ ಒಂದು ಬಿಸ್ನೆಸ್ ದೊಡ್ಡ ಕಾಂಪ್ಲೆಕ್ಸ್ ಒಂದು ಕೂಟ ವ್ಯವಸ್ಥೆ ಇದೆ. ಅಲ್ಲಿ ಹೊಸಬರಿಗೆ ಅವಕಾಶ ಇರಬಾರ್ದು ಅನ್ನೋ ರೀತಿಯಲ್ಲಿ ಆ ವ್ಯವಸ್ಥೆ ಸೃಷ್ಟಿಯಾಗೋಗಿದೆ. ಈಗ ಅದನ್ನು ಹೊಡೆದಾಕಬೇಕು, ನಾವೆಲ್ಲ ಬೆಳಿಬೇಕು ಅನ್ನೋದಾದರೆ ಈ ಒಂದು ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಆದಂಥ ನಮ್ಮ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವ್ರನ್ನ ಗೆಲ್ಲಿಸಿಕೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ. ಆಮೇಲೆ ಎಲ್ಲ ಪ್ರಮುಖ ಲೀಡರ್ಗಳು ಹೇಳ್ತಾ ಇದ್ದಾರೆ, ನೀವು ಕೇಳಿಸ್ಕೊಂಡಿದ್ದೀರಿ, ಈ ಒಂದು ಚುನಾವಣೆಯಲ್ಲಿ BJP ಗೆದ್ದರೆ
ಅದು ಈ ಕರ್ನಾಟಕ ಸರ್ಕಾರದ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಸಂದೇಶ, ದಿಕ್ಸೂಚಿ ಅಂತಂದು. ಕರ್ನಾಟಕ ಸರ್ಕಾರದ ದುರಾಡಳಿತದ ವಿರುದ್ಧ ಒಂದು ಗಟ್ಟಿ ಸಂದೇಶ ಅಂತಂದು. ದುರಾಡಳಿತ ಅಂದ್ರೆ ಕೇವಲ ಗ್ಯಾರಂಟಿ ಹೆಸರಲ್ಲಿ ಅಭಿವೃದ್ಧಿ ಕೊಡದಂಗೆ. ಇವತ್ತು ಸಾಯಂಕಾಲ ಆ ಕ್ಷೇತ್ರ ಅಲ್ಲಿ ಹೋಗ್ತಾ ಇದ್ದೀನಿ, ಎಲ್ಲೆಲ್ಲಿ ಅಭಿವೃದ್ಧಿ ಆಗಿಲ್ಲ ಆ ಜಾಗಗಳನ್ನು ನಾವು ಲೈವ್ ಆಗಿ ತೋರಿಸ್ತೀವಿ. ಅಲ್ಲಿ ಚರಂಡಿ ವ್ಯವಸ್ಥೆ ಇರ್ಬೋದು, ಬರೀ ಸಿಮೆಂಟ್ ರೋಡ್ ಮಾಡಿದ್ದೀವಿ. ಈ ಕ್ಷೇತ್ರ ತುಂಬ ರೋಡ್ ಮಾಡಿದ್ದೀವಿ ಅನ್ನೋದು ಬಿಟ್ಟರೆ ಬೇರೆ ಇನ್ನೇನು ಹೇಳ್ತಾ ಇಲ್ಲ. ಅಭಿವೃದ್ಧಿ ಏನು ಮಾಡಿದ್ದೀರಿ ಅಂತ ಕೇಳಿದರೆ ಸಿಮೆಂಟ್ ರೋಡ್ ಮಾಡಿದ್ದೀವಿ, ಹಳ್ಳಿಗೆ ಮಾಡಿದ್ದೀವಿ, ಗಲ್ಲಿ ಮಾಡಿದ್ದೀವಿ ಅಂತ ಹೇಳ್ತೀರಿ. ಬಟ್ ಆ ಸಿಮೆಂಟ್ ಅಕ್ಕಪಕ್ಕ ಚರಂಡಿ ವ್ಯವಸ್ಥೆ ಇಲ್ಲ. ನಿಮಗೆಲ್ಲ ಗೊತ್ತಿದೆ, ಶಾಲೆಗಳು ಇಲ್ಲ, ಆಸ್ಪತ್ರೆ ಇಲ್ಲ. ಭಾಳಷ್ಟು ಸಾರಿ ಎಲ್ಲರೂ ಮಾತಾಡಿದ್ದಾರೆ ಈ ವಿಚಾರದ ಬಗ್ಗೆ. ಬಟ್ ಅಭಿವೃದ್ಧಿ ಡೆಫಿನೇಷನ್ನು ಕೂಡ ಇವರು ತಿರುಚಾಕಿದ್ದಾರೆ. ಕೇವಲ ಸಿಮೆಂಟ್ ರೋಡ್ ಮಾಡೋದು ಅಭಿವೃದ್ಧಿ ಅಂತಂದು ಜನಕ್ಕೆ, ಇದೆಲ್ಲದೂ ಇವತ್ತು ಜನಗಳಿಗೆ ಅರ್ಥ ಆಗಿದೆ. ನಾವು ಹೋದ ಕಡೆ ಎಲ್ಲ ಭಾಳ ಉತ್ತಮವಾದಂಥ ಒಂದು ಸ್ಪಂದನೆ ಸಿಗ್ತಾ ಇದೆ. ಹಳ್ಳಿಗಳಲ್ಲೂ ಕೂಡ ಇವತ್ತು BJP ಪರ. ಈಗಲೂ ಕೂಡ ಜಡಗನಹಳ್ಳಿಯಿಂದ ಬರ್ತಾ ಇದ್ದೀನಿ. ಅವೆಲ್ಲ ಹಿಂದಿನ ದಿನಗಳಲ್ಲಿ ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ಸಿಗೆ ಓಟ್ ಹಾಕ್ತಿದ್ದ ಹಳ್ಳಿಗಳು ಈ ಸರಿ ನಾವು BJPಗೆ ಹಾಕ್ತಿದ್ದೀವಿ ಅಂತಂದು ಹೇಳ್ತಾ ಇದ್ದಾರೆ. ಯಾವ ಸಿದ್ದರಾಮಯ್ಯನ ಮಾತು ಕೇಳಲ್ಲ ಅಂತಂದು ಜನ ಹೇಳ್ತಿದ್ದಾರೆ. ಹಳ್ಳಿಗಳಲ್ಲಿ ಒಂದು ಮೈನಾರಿಟಿಗಳು, ನೀವೆಲ್ಲ ವಿಡಿಯೋಗಳು ನೋಡಿರ್ತೀರಿ. ಈ ಎಲೆಕ್ಷನ್ನಲ್ಲಿ ನಾವು ಯಾವ ಅಹಿಂದ ನಾಯಕರ ಮಾತು ಕೇಳಲ್ಲ. ಯಾಕಂದರೆ ಅಹಿಂದ ಹೆಸರಲ್ಲಿ ನಮ್ಮ ಶೋಷಣೆ ಆಗಿದೆ. ನಮ್ಮ ಅಭಿವೃದ್ಧಿ ಕೊಡದಂಗೆ ಕೇವಲ ನಮ್ಮನ್ನು ಬಳಸ್ಕೊಂಡು ಅವು ರಾಜಕೀಯವಾಗಿ ಕೆಲವು ವ್ಯಕ್ತಿಗಳು ಬೆಳೆದಿದ್ದಾರೆ ಅನ್ನೋದು ಎಲ್ಲರಿಗೂ ಒಂದು ಅವೇರ್ನೆಸ್ ಬಂದಿದೆ ಈ ಕ್ಷೇತ್ರದಲ್ಲಿ. ಬಟ್ ಈ ಒಂದು ಹಣದ ಒಳನೆ ಹರಿಸ್ತಾರೆ ನಾಳೆ ಈ ಒಂದು ಚುನಾವಣೆಯಲ್ಲಿ. ಅಲ್ಲ, ಓಟಿಗೆ ಇಷ್ಟು ಅಷ್ಟು ಅಂತಂದು ಏನೋ ಮಾತಾಡ್ತಾ ಗಾಳಿ ಸುದ್ದಿ ನಡೀತಾ ಇದೆ. 5,000 10,000 ಅದು ಇದು ಏನೋ ನಡೀತಾ ಇದೆ. ಇದೆಲ್ಲದನ್ನು ಕೌಂಟ್ರ್ ಮಾಡಬೇಕು ಅನ್ನೋದಾದರೆ ನಾವು ಬೂತ್ ಮಟ್ಟದಲ್ಲಿ ಮನೆಗೆ ತಲುಪಬೇಕಾದ ಅನಿವಾರ್ಯತೆ ಇದೆ. ಹಾಗಾಗಿ ಒಂದು ಪಾದಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ BJP ಪಕ್ಷದ ಸಂಪೂರ್ಣ ಬೆಂಬಲ ಇದೆ. ನಾವು ಜೊತೆಯಾಗಿ ಈ ಒಂದು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ.